ಆತ್ಮೀಯ ಮಕ್ಕಳ ಸಾಹಿತ್ಯ ಪ್ರೇಮಿಗಳಿಗೆ ನಮಸ್ಕಾರಗಳು. ನಾನು ನಿಮ್ಮ ಶಂಕರ ದೇವರು ಹಿರೇಮಠ. ಮಕ್ಕಳ ಸಾಹಿತ್ಯ ಕೃತಿಗಳ ಅವಲೋಕನ ಸರಣಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸಹ ಪ್ರೀತಿಪೂರ್ವಕವಾದಂಥ ಸ್ವಾಗತ. ಇವತ್ತು ಮಕ್ಕಳ ಸಾಹಿತ್ಯ ಕೃತಿ ಅವಲೋಕನ ಕಾರ್ಯಕ್ರಮ ಜೂನ್ 3, 2026 ಬುಧವಾರದಂದು ಮಕ್ಕಳ ಸಾಹಿತ್ಯ ಸರಣಿ ಮಾಲಿಕೆಯ 77ನೆಯ ಸಾಹಿತ್ಯ ಕೃತಿಯ ಪರಿಚಯ ಮಾಡಲಿದ್ದೇನೆ. 77ನೇ ಸಾಹಿತ್ಯ ಕೃತಿ ಬಿ ಸತ್ಯವತಿ ಎಸ್ ಭಟ್ ಕೊಳಚಪ್ಪು ಅವರು ಬರೆದಿರುವಂಥ ನವಿಲಗರಿ ಮಕ್ಕಳ ಕವಿತೆಗಳ ಸಂಕಲನದ ಪರಿಚಯವನ್ನ ಇವತ್ತು ನಾನು ಮಾಡಲಿದ್ದೇನೆ. ಈ ಕೃತಿ ದಕ್ಷಿಣ ಕನ್ನಡ ಜಿಲ್ಲೆ ಕನ್ನಡ ಸಾಹಿತ್ಯ ಪರಿಷತ್ ಕಲ್ಕೂರು ಪ್ರತಿಷ್ಠಾನ ಅವರು ಮಂಗಳೂರು ಅವರು ಪ್ರಕಟಿಸಿದ್ದಾರೆ. ಪ್ರಕಾಶನದ ಮೂಲಕ ಪ್ರಕಟವಾಗಿರುವಂತಹ ಈ ಕೃತಿ ಫೆಬ್ರವರಿ 12, 13, 14 24ನೇ ಜಿಲ್ಲಾ ಸಾಹಿತ್ಯ ಸಮ್ಮೇಳನದಲ್ಲಿ ಈ ಕೃತಿ ಪ್ರಕಟವಾಗಿದೆ. 2021ರಲ್ಲಿ ಪ್ರಕಟವಾಗಿರುವಂತಹ ಈ ಕೃತಿ 96 ಪುಟಗಳನ್ನು ಒಳಗೊಂಡಿದ್ದು ₹100 ಬೆಲೆಯನ್ನ ನಿಗದಿಪಡಿಸಲಾಗಿದೆ. ಈ ಕೃತಿಗೆ ಆಶಯ ನುಡಿಯನ್ನ ಎಸ್ ಪ್ರದೀಪ್ ಕುಮಾರ್ ಅಧ್ಯಕ್ಷರು, ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅವರು ಶುಭ ಹಾರೈಸಿದ್ದಾರೆ. ಮುನ್ನುಡಿಯನ್ನ ಮಹೇಶ್ವರಿ ಅವರು ಮುನ್ನುಡಿಯನ್ನ ಬರೆದಿದ್ದಾರೆ. ಹಾಗೆ ಮತ್ತೆ ಆಶಯ ನುಡಿಗಳನ್ನ ಡಾಕ್ಟರ್ ಸುರೇಶ್ ನೆಗಲಗುಳಿ ಮಂಗಳೂರವರು, ಡಾಕ್ಟರ್ ಕೊಲ್ಚಪ್ಪು ಗೋವಿಂದ್ ಭಟ್ ಮುಂಬೈ ಅವರು ಆಶಯ ನುಡಿಗಳನ್ನ ಬರೆದಿದ್ದಾರೆ. ಬೆನ್ನುಡಿಯನ್ನ ಡಾಕ್ಟರ್ ರಮಾನಂದ್ ಬನಾರಿ ಮಂಜೇಶ್ವರ ಅವರು ಬೆನ್ನುಡಿಯನ್ನ ಈ ಕೃತಿಗೆ ಬರೆದಿದ್ದಾರೆ. ಈಗಾಗಲೇ ಕಾಮನ ಬಿಲ್ಲು ಅನ್ನುವಂತ ಮಕ್ಕಳ ಕವನ ಸಂಕಲನವನ್ನ ಬರೆದು ಆ ಕೃತಿಗೆ ನಾ ಡಿಸೋಜ ಅವರ ಶಿವಮೊಗ್ಗ ಕನ್ನಡ ಸಂಘ ಕೊಡುವಂತಹ ಪ್ರತಿಷ್ಠಿತ ನಾ ಡಿಸೋಜ ಪ್ರಶಸ್ತಿ ಆ ಕೃತಿಗೆ ದಕ್ಕಿದೆ. ಹಾಗೆ ಅದೇ ಕೃತಿಗೆ ಕನ್ನಡ ಸಾಹಿತ್ಯ ಪರಿಷತ್ನ ದತ್ತಿ ಪುರಸ್ಕಾರವು ದೊರಕಿರುವಂತದ್ದು ಇವರ ಬರವಣಿಗೆಗೆ ಹಿಡಿದ ಕೈಗನ್ನಡಿಯಾಗಿದೆ. ಈಗಾಗಲೇ ಜೇನಿನ ಕತೆ, ಮಕ್ಕಳ ಕವನ ಕಥನ ಹಾಗೂ ಪರಿಸರ ಉಳಿಸಿರಿ ಅನ್ನುವಂತ ಕವನದ ಮೂಲಕ ಇವರು ಸುಂದರವಾದ ಕವಿತೆಗಳನ್ನ ಬರೆದಿದ್ದಾರೆ. ಈ 80ರ ವಯಸ್ಸಿನಲ್ಲಿಯೂ ಸಹ ಮಕ್ಕಳಿಗಾಗಿ ಕೃತಿಗಳನ್ನ ಬರೆಯುತ್ತಿರುವಂತಹ ಇಂಥ ಲೇಖಕರು ಮಗುವಿನ ಮುಗ್ಧತೆಯನ್ನ ಹಾಗೂ ಮಗುವಿನಂತಹ ನಿಷ್ಕಲ್ಮಸ ಮನಸ್ಸನ್ನ ಹೊಂದಿರುವಂತಹ ಸಾಹಿತಿಗಳಾಗಿದ್ದಾರೆ. ರಸ್ಕಿನ್ ಬಾಂಡ್ ಅವರು ಹಾಗೂ ಅಮ್ಮ ಪೂಜಾರ್ ಅವರು, ಎ.ಕೆ. ರಾಮೇಶ್ವರ್ ಅವರು, ಆನಂದ್ ಪಾಟೀಲ್ ರವರನ್ನ ನಾವು ನೋಡಬಹುದು. ಮಕ್ಕಳಿಗಾಗಿಯೂ ಸಹ ಈ ಇಳಿ ವಯಸ್ಸಿನಲ್ಲಿಯೂ ಸಹ ಮಕ್ಕಳಿಗಾಗಿನೇ ಬರಿತಾ ಮಕ್ಕಳ ಅಭಿವೃದ್ಧಿಗಾಗಿ ಶ್ರೇಯೋಭಿವೃದ್ಧಿಗಾಗಿ ಶ್ರಮಿಸುತ್ತಿರುವಂತಹ ಸಾಹಿತಿಗಳ ನಡುವೆ ಬಿ ಸತ್ಯವತಿ ಎಸ್ ಭಟ್ ಕೊಳಚಪ್ಪು ಅವರು ಸಹ 80ರ ವಯಸ್ಸಿನಲ್ಲೂ ಸಹ ಮಕ್ಕಳಿಗೆ ಕವಿತೆಗಳನ್ನ ಬರೆಯುವ ಮೂಲಕ ಮಕ್ಕಳಿಗೆ ಮಾರ್ಗದರ್ಶನ ಮಾಡುವಂತ ಕೆಲಸ ಮಾಡಿದ್ದಾರೆ. ಈ ಸಂಕಲನದಲ್ಲಿ 78 ಕವಿತೆಗಳನ್ನ ನಾವು ಕಾಣಬಹುದು. 78 ಕವಿತೆಗಳು ಸಹ ಸುಂದರವಾದ ಪ್ರಾಸದಿಂದ ಕೂಡಿದಂತಹ ಕವಿತೆಗಳಾಗಿವೆ. ಮಕ್ಕಳ ದಿನಾಚರಣೆ, ಬಣ್ಣದ ಚಿಟ್ಟೆ, ಪುಟ್ಟ ಹಕ್ಕಿ, ಚಿಣ್ಣರ ಪುಟ್ಟ, ಕಾಮನ ಬಿಲ್ಲು, ಉಯ್ಯಾಲೆ, ಅದ್ಭುತ ನಾಡು ಕನ್ನಡ ನಾಡು, ಚಾಚಾ ನೆಹರು, ಜೇನಿನ ಕತೆ, ದೀಪಾವಳಿ ಹಬ್ಬ, ಟುವಿ ಸೇರಿದಂತೆ 72 ಕವಿತೆಗಳು ಸಹ ಸುಂದರವಾದ ಕವಿತೆಗಳಾಗಿವೆ. ಅವುಗಳಲ್ಲಿ ಆಯ್ದ ಒಂದು ಕವಿತೆಗಳನ್ನ ನಾವು ನೋಡೋಣ. ನಮ್ಮ ನಾಯಿ, ನಮ್ಮ ಮನೆ ನಾಯಿ, ಅದು ಎಷ್ಟು ದೊಡ್ಡದು, ಉದ್ದ ಕಾಲು, ದೊಡ್ಡ ಬಾಯಿ ಅದಕ್ಕೆ ಇರುವುದು, ಕಂದು ಬಣ್ಣ, ಗಿಡ್ಡ ರೋಮ, ಸಣ್ಣ ಕಣ್ಣಿನೊಳಗೆ ಏನೋ ಬಣ್ಣ, ಮಿನುಗು ದಿನ, ಕರಿಯ ಮೂತಿ, ಬಿಳಿಯ ಹೊಟ್ಟೆ, ಚುರುಕು ಬುದ್ಧಿಯ, ನೋಡುವ ಭಯ ತರುವ ದೇಹ ಹೊತ್ತಿಹ, ಬೇರೆ ಜನರು ಒಳಗೆ ಬರಲು ಹಾರಿ ಬೊಗಳುತ್ತಾ, ಬಿಟ್ಟರಲ್ಲಿ ಕಚ್ಚಿ ಬಿಡುವ ಕೋಪ ತೋರುತ್ತಾ, ಮನೆಯ ಮಂದಿ ಮುದ್ದು ಮಾಡಿ ಮೈಯ ಸವರಲು ಶ್ರದ್ಧೆ ಭಕ್ತಿ ತೋರುತ್ತಾ ತಲೆಯ ಬಾಗಲು, ಬ್ರೆಡ್ಡು ಅನ್ನ ಮೊಸರು ತಿಂದು ಪುಷ್ಟಿಯಾಗಿದೆ, ನಿಷ್ಠೆಯಿಂದ ಕಾಯುತ್ತಿದೆ, ಪ್ರೀತಿ ತೋರಿದೆ, ನಂಬಿಕೆಯ ಬಂಟನಾಗೆ 2 ಬಗೆದೆ, ತುಂಬು ಮನದೆ ಸೇವೆಗೈವ ಹೃದಯ ಅದಕ್ಕಿದೆ. ನಾಯಿಯ ಸ್ವಾಮಿ ನಿಷ್ಠೆ ಹಾಗೂ ನಾಯಿಯ ಒಂದು ಗುಣವನ್ನ, ಲಕ್ಷಣವನ್ನ, ಹಾಗೆ ಮಕ್ಕಳಿಗೆ ಆಕಾರ ದೊಡ್ಡದು, ಚಿಕ್ಕದು, ಕಂದು, ಕೆಂಪು, ಬಿಳಿ, ಹಾಗೆ ಆಕಾರದ ಪರಿಚಯ ಹಾಗೂ ಬಣ್ಣಗಳ ಪರಿಚಯವನ್ನ ನಾಯಿಯ ಮೂಲಕ, ಸಾಕು ಪ್ರಾಣಿಯಾಗಿರುವಂತ ನಾಯಿ ಮನೆ ಮಂದಿಗೆಲ್ಲ ಹೇಗೆ ಮುದ್ದಿನ ಪ್ರಾಣಿ ಆಗುತ್ತೆ ಅನ್ನುವಂಥದ್ದು, ಕಂದು ಬಣ್ಣದ ಗಿಡ್ಡ
ರೋಮನ, ಸಣ್ಣ ಕಣ್ಣಿನ ಇರುವಂತಹ ಕರಿಯ ಮೂತಿಯ, ಬಿಳಿಯ ಹೊಟ್ಟೆಯ, ಚುರುಕು ಬುದ್ಧಿಯ ನಾಯಿ, ಎಲ್ಲರ ಪ್ರೀತಿ ವಿಶ್ವಾಸವನ್ನ ಗಟ್ಟಿಕೊಂಡು ಬೆಳೆಸಿಕೊಂಡು ಮನೆಗೆ ಯಾರೇ ಬಂದ್ರು ಒದರುತ್ತೆ. ಅಕಸ್ಮಾತ್ ಅದನ್ನೇನಾರ ತಡೆದೇ ಇದ್ರೆ ಅದನ್ನ ಹೋಗಿ ಕಚ್ಚಿ ಬಿಡುತ್ತೆ ಸಿಟ್ಟಿನಲ್ಲಿ ಅನ್ನುವಂತ ನಾಯಿಯನ್ನ ಪರಿಚಯಿಸುವಂತ ಒಂದು ಕವಿತೆಯನ್ನ ನಾವು ಕಾಣಬಹುದು. ಹಾಗೆ ಕಾಮಧೇನು ಅನ್ನುವಂಥದ್ದು ಇಲ್ಲಿರುವಂತ ಪ್ರತಿಯೊಂದು ಕವಿತೆಗಳಿಗೂ ಸಹ ಚಿತ್ರಗಳನ್ನ ಮುದ್ರಿಸುವಂತ ಕೆಲಸ ಆಗಿದೆ. ಆ ಚಿತ್ರಗಳು ಕವಿತೆಯ ಮೆರಗನ್ನ ಹೆಚ್ಚಿಸಿವೆ. ಹಾಗೆ ಕಾಮಧೇನು ಅನ್ನುವಂಥದ್ದು ಆಕಳ ಕುರಿತಾಗಿರುವಂತ ಒಂದು ಕವಿತೆ. ನಮಗೆ ನಿತ್ಯ ಹಾಲ ನೀಯುವ ಕಾಮಧೇನುವು ಹಟ್ಟಿಯಲ್ಲಿ ಕಟ್ಟಿರಲು ಏನು ಚಂದವು, ಗಂಗೆ ಗೌರಿ ಜಲಜ ವನಜ ಜೊತೆಯಲ್ಲಿದ್ದವು, ಕೂಗಿ ಕರೆಯಲವು ಅಂಬಾ ಎನ್ನುವವು, ಪುಟ್ಟ ಕರುವು ಕೃಷ್ಣನಂತೆ ಮಲೆಯ ಚೀಪಲು, ಮೆಟ್ಟಿ ತುಳಿದು ಮಾಡಲೊಲ್ಲ ಪ್ರೀತಿ ತೋರಲು, ಮೆಟ್ಟಿ ತುಳಿದು ಮಾಡಲೊಲ್ಲ ಪ್ರೀತಿ ತೋರಲು, ಅಮ್ಮ ಬಂದು ಚೆಂಬ ತುಂಬ ಹಾಲು ಕರೆವಳು, ದೇವರೆದುರು ಇಟ್ಟು ಮತ್ತೆ ನಮಗೆ ಕೊಡುವಳು, ದಪ್ಪ ಹಾಲಿನಿಂದ ಮೊಸರು ಬೆಣ್ಣೆ ತೆಗೆಯುತ್ತಾ, ಒಪ್ಪದಿಂದ ತುಪ್ಪ ಕಾಸಿ ತಿಂದು ತೇಗುತ್ತಾ, ಸೆಗಣಿ ಮಾತ್ರ ಬೇಕೇ ಬೇಕು ಕೃಷಿಗೆ ಪೂರಕ, ಜೀವನ ಗಟ್ಟಿಗೊಳಿಸಲು ಗೋವು ಮೂಲಕ. ಆಕಳಿಂದಾಗುವಂತ ಪ್ರಯೋಜನಗಳು ಹಾಗೂ ಕಾಮದೇವನ ಸ್ವರೂಪವಾಗಿ ದೇವತಾ ಸ್ವರೂಪವಾಗಿರುವಂತ ಆಕಳು ನಮಗೆ ಒಂದು ಮನೆಯಲ್ಲಿದ್ದರೆ ಒಂದು ಸುಂದರ. ಹಾಗೆ ಅದು ಕೂಗುತ್ತೆ ಅಂಬ ಅಂತೇಳಿ. ಹಾಗೆ ಪುಟ್ಟಕರು ಕೃಷ್ಣ ಹೇಗೆ ಬೆಣ್ಣೆಯನ್ನ ತಿಂತಾನೆ ಹಾಗೆ ಪುಟ್ಟಕರು ಹಸುವಿನ ಹಾಲನ್ನ ಕುಡಿತದೆ. ಹಾಗೆ ನಮಗೆ ಅಮ್ಮ ಒಂದು ಚೆಂಬಿನ ತುಂಬಾ ಹಾಲನ್ನಿಂಡಿ ದೇವರು ಮುಂದಿಟ್ಟು ಮತ್ತೆ ನಮಗೆ ಕೊಡ್ತಾಳೆ. ಆಮೇಲೆ ಅದರಿಂದ ನಮಗೆ ಮೊಸರು ಬರುತ್ತೆ, ಮಜ್ಜಿಗೆ ಬರುತ್ತೆ, ಬೆಣ್ಣೆ ಬರುತ್ತೆ, ತುಪ್ಪ ಬರುತ್ತೆ. ಹಾಗೆ ಆಕಳಿಂದ ಸೆಗಣಿ ಬರುತ್ತೆ. ಅದು ವ್ಯವಸಾಯಕ್ಕೆ, ಕೃಷಿ ಭೂಮಿಯ ಫಲವತ್ತತೆಯನ್ನ ಹೆಚ್ಚಿಸುವಲ್ಲಿ ಅದು ಮಹತ್ವದ ಪಾತ್ರವನ್ನು ವಹಿಸ್ತದೆ. ಇಷ್ಟೆಲ್ಲ ಉಪಯೋಗಗಳನ್ನು ಕಾಮಧೇನುವಿನ ಮೂಲಕ ನಮಗೆಲ್ಲ ಇದೆ. ಆಕಳಿಂದ ನಮಗೆ ಇಷ್ಟೆಲ್ಲ ಉಪಯೋಗ ಇದೆ ಅನ್ನುವಂತ ಒಂದು ವಿಷಯವನ್ನ ಕಾಮಧೇನು ಮೂಲಕ ಹೇಳುವಂತ ಪ್ರಯತ್ನವನ್ನ ಲೇಖಕರು ಇಲ್ಲಿ ಮಾಡಿದ್ದಾರೆ. ಹಾಗೆ ಈ ಕವನ ಸಂಕಲನದಲ್ಲಿ ಕೆಲವೊಂದು ಕಥನ ಕವನಗಳಿದ್ದು ಕಥೆಗಳನ್ನ ಕವಿತೆಗಳ ಮೂಲಕ ಹೇಳುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಹಾಗೆ ನೀತಿ ಕಥೆಗಳ ಕುರಿತಾಗಿರುವಂತಹ ಕವಿತೆಗಳಿವೆ, ಪರಿಸರಕ್ಕೆ ಸಂಬಂಧಿಸಿದಂತ ಕವಿತೆಗಳಿವೆ, ಬಗೆ ಬಗೆಯ ತೋಟಗಳು ಅನ್ನುವಂಥದ್ದು. ತೆಂಗು ಕಂಗಿನ ತೋಟ ತಂಪು ನೀಡುವ ನೋಟ, ಗರಿ ಬೀಸಿ ಕುಣಿಯುತ್ತಾ ನಮ್ಮ ಕರೆಯುತ್ತಿದೆ, ಬಾಳೆ ಗಿಡದಲ್ಲಿ ಗೋನೆಯು ಸ್ವಾಗತ ಕೋರುತ್ತಾ ಪಚ್ಚೆ ಪಚ್ಚೆಯ ಕಾಯಿ ತುಂಬಿ ತುಳುಕುತ್ತಿವೆ, ಹಳಸು ಮಾವಿನ ಮರದಿ ಕಾಯಿಗಳು ಫಲಸಿಯವು, ಹಣ್ಣು ಮಾಗುವ ತನಕ ಕಾಯಬೇಕು, ಚಿಕ್ಕು ಪೇರಳೆ ಗಿಡವು ಮೇಲೆದ್ದು ಬರುತ್ತಿಹವು, ಇನ್ನೇನು ಮಿಡಿಬಿಟ್ಟು ನಿಲ್ಲಬೇಕು, ಗೇರು ನೇರಳೆ ಮರದಲ್ಲಿ ತುಂಬಿರುವ ಹಣ್ಣುಗಳು ನೀರು ಊರಿ ಬಾಯಲ್ಲಿ ಒಸರುತಿಹವು, ಪಪ್ಪಾಯಿ ಅನಾನಸ್ ಆ ಕಡೆ ಇಹುದಲ್ಲಿ ಕೆಂಪು ಹಳದಿಯ ಹಣ್ಣು ಮಾಗುತ್ತಿಹುದು ತರತರದ ಬಣ್ಣದಲ್ಲಿ, ಬಗೆ ಬಗೆಯ ಹಣ್ಣುಗಳು ತೋಟದಲ್ಲಿ ಕಣ್ಣು ತುಂಬಿ ನಿಂತಿಹವು. ನಾವು ಇಲ್ಲಿ ತೋಟಗಳ ಪರಿಚಯ ಮೂಲಕ ಲೇಖಕರು ಇಲ್ಲಿ ತೋಟದ ಪರಿಚಯದ ಜೊತೆಗೆ ಬೆಳೆಗಳ ವಿಧಗಳು, ಮರಗಳ ವಿಧಗಳು, ಹಣ್ಣುಗಳ ಪರಿಚಯವನ್ನು ಮಾಡ್ತಾ ಇದ್ದಾರೆ. ತೆಂಗಿನ ತೋಟದಲ್ಲಿ ತಂಪಿರುತ್ತದೆ, ಹಾಗೆ ಬಾಳೆ ತೋಟದ ಗೊನೆ ನಮ್ಮನ್ನ ಸ್ವಾಗತಿಸ್ತದೆ. ಹಲಸು ಮಾವಿನ ಮರದಲ್ಲಿ ಹಣ್ಣುಗಳಿವೆ, ರುಚಿ ರುಚಿಯಾದ ಹಣ್ಣುಗಳು, ಚಿಕ್ಕು ಪೇರಳೆ ಗಿಡ, ಇನ್ನು ಮಾವು, ಗೇರು ಮರದಲ್ಲಿ ತುಂಬಿರುವ ಹಣ್ಣುಗಳು, ಎಲ್ಲ ಹಣ್ಣುಗಳು ನಮಗೆ ನೀರನ್ನ ಬಾಯಲ್ಲಿ ತರಿಸ್ತದೆ. ಹಾಗೆ ಪಪಾಸು, ಅನಾನಸ್ಸು, ಕೆಂಪು ಹಳದಿ ಹಣ್ಣು, ತರತರ ಬಣ್ಣದಲ್ಲಿರುವಂತ ಹಣ್ಣುಗಳು, ಸುಂದರವಾದ ಹಣ್ಣುಗಳಿವೆ. ಹಣ್ಣುಗಳನ್ನ ತಿನ್ನುವುದರೊಂದಿಗೆ ನಮ್ಮ ಆರೋಗ್ಯ ಸುಧಾರಿಸುತ್ತೆ, ಹಣ್ಣುಗಳಿಂದ ನಮಗೆ ಶಕ್ತಿ ದೊರೆಯುತ್ತದೆ. ಹಾಗೆ ಹಣ್ಣುಗಳನ್ನ ಮಾಹಿತಿಯನ್ನ ಕೊಡುವುದರ ಜೊತೆಗೆ ಮಕ್ಕಳಿಗೆ ಮಕ್ಕಳಿಗೆ ಹಾಡುಗಳನ್ನ ಕೇಳಿದ್ರೆ ಹಾಡಿನ ಮೂಲಕ ಅವನಿಗೆ ಹಣ್ಣುಗಳ ಪರಿಚಯ ಆಗುತ್ತೆ. ಕೇವಲ ಒಂದು ಆ್ಯಪಲ್ ಅಷ್ಟೇ ಅಲ್ಲ, ಮಾವಿನ ಹಣ್ಣು, ಸೀಬೆ ಹಣ್ಣು, ಚಿಕ್ಕು ಹಣ್ಣು, ಇಷ್ಟೆಲ್ಲ ಹಣ್ಣುಗಳನ್ನ ನಾವು ತಿಳಿಬಹುದು. ಹಾಗೆ ತಂದೆಯ ಕುರಿತಾಗಿರುವಂತ ಒಂದು ಕವಿತೆಯಲ್ಲಿ ಮಕ್ಕಳಿಗೆ ತಂದೆ ತಾಯಿ ಅಂದ್ರೆ ತುಂಬಾ ಇಷ್ಟ. ಹಾಗೆ ತಂದೆಯ ಕುರಿತಾಗಿರುವಂತ ಒಂದು ಕವಿತೆ, ಅಪ್ಪ ಅಪ್ಪ ನಮ್ಮಪ್ಪ ಪ್ರೀತಿಯ ನೀಡಿ ಮುದ್ದನು ಮಾಡಿ ಬೆಳೆಸಿದವನೇ ನಮ್ಮಪ್ಪ, ಅಜ್ಜನ ಕೋಲನ್ನು ಕುದುರೆ ಮಾಡಿ ಆಟವನ್ನಾಡುವ ನಮ್ಮಪ್ಪ, ಬೆನ್ನಲ್ಲಿ ಕೂರಿಸಿ ಗಾಡಿಯ ತೆರದಿ ಮುಂದೊಯ್ಯುತ್ತಿರುವ ನಮ್ಮಪ್ಪ, ಜಾರುತ್ತ ಬೀಳಲು ಪೆಟ್ಟಿನ ನೋವಿಗೆ
ಮುಂದೊಯ್ಯುತ್ತಿರುವ ಪೆಟ್ಟಿನ ನೋವಿಗೆ ಔಷಧಿ ಹಚ್ಚುವ ನಮ್ಮಪ್ಪ, ಸ್ನಾನವ ಮಾಡಿಸಿ ಬಟ್ಟೆಯ ತೊಡಿಸಿ ಶಾಲೆಗೆ ಒಯ್ಯುವನು ನಮ್ಮಪ್ಪ. ನೀತಿಯ ಕಥೆಯ ಹೇಳುತ್ತ ನಮಗೆ ರೀತಿಯ ಕಲಿಸುವ ನನ್ನಪ್ಪ, ಗುರುಗಳ ಎದುರಲಿ ಹಿರಿಯರ ನಡುವಲಿ ಎಂತಿರಬೇಕೆನ್ನುವ ನಮ್ಮಪ್ಪ. ಸತ್ಯವ ಹೇಳಿರಿ ನಿತ್ಯವೂ ನೀವು ದಿನ ದಿನ ಬೋಧಿಸಿ ನನ್ನಪ್ಪ. ಕಿರಿಕಿರಿ ಎನ್ನದೆ ಕೇಳುವುದನ್ನೆಲ್ಲವ ಕೊಡಿಸುತ್ತಲಿರುವ ನನ್ನಪ್ಪ. ಅಪ್ಪಗೆ ಸಾಟಿ ಬೇರೊಬ್ಬರಿಲ್ಲ ಅಪ್ಪ ಎಂದರೆ ನನ್ನಪ್ಪ. ತಂದೆಯ ಜವಾಬ್ದಾರಿ, ಹಾಗೆ ತಂದೆ ಮಕ್ಕಳ ಬಗ್ಗೆ ತೋರುವಂತಹ ಪ್ರೀತಿ ಹಾಗೂ ಮಕ್ಕಳ ರಕ್ಷಣೆಯಲ್ಲಿ ತಂದೆ ಮಾಡುವಂತ ಕೆಲಸಗಳನ್ನ ಒಂದು ಕವಿತೆಯ ಮೂಲಕ ಹೇಳುವಂತ ಪ್ರಯತ್ನ ಮಾಡಿದ್ರೆ, ಅಂದ್ರೆ ತಂದೆ ಮಗುವಿನ ಜೊತೆಗೆ ಮಗುವಾಗಿ ಇರ್ತಾನೆ, ಆದ್ರೆ ಮಗುವಾಗಿ ಇದ್ದಾಗ್ಯೂ ಸಹ ಮಗುವಿನ ರಕ್ಷಣೆಯನ್ನ ಸದಾ ಆ ದೃಷ್ಟಿಯಲ್ಲಿ ನೋಡ್ತಾ ಇರ್ತಾನೆ. ಕೋಲನ್ನು ಹಿಡಿದು ಕುದುರೆ ಗಾಡಿ ಮಾಡಿಸ್ತಾನೆ, ಮಕ್ಕಳಿಗೆ ಕುದುರೆಯಾಗಿ, ಒಂಟೆಯಾಗಿ, ಆನೆಯಾಗಿ ಮಕ್ಕಳಿಗೆ ಜೊತೆಗೆ ಆಟ ಆಡ್ತಾನೆ. ಹಾಗೆ ಜಾರುತ್ತ ಬಿದ್ದು ಪೆಟ್ಟಾಯ್ತಂದ್ರೆ ಆ ಕ್ಷಣದಲ್ಲೇ ಓಡಿ ಬಂದು ಅದಕ್ಕೆ ಚಿಕಿತ್ಸೆಯನ್ನ ಕೊಡ್ತಾನೆ. ಸ್ನಾನ ಮಾಡಿಸಿ ಬಟ್ಟೆ ಹಾಕ್ಸಿ ಬ್ಯಾಗ್ ರೆಡಿ ಮಾಡಿ ಮಗುವನ್ನ ಶಾಲೆಗೆ ಬಿಟ್ಟು ಬರ್ತಾನೆ. ಬಿಡುವಂತ ಸಮಯದಲ್ಲಿ ತರ ನೀತಿಕತೆಗಳನ್ನ ಹೇಳ್ತಾ, ಗುರುಗಳ ಎದುರಲ್ಲಿ ಹಿರಿಯರ ಮುಂದೆ ಹೇಗಿರಬೇಕು, ನಮ್ಮ ನಡವಳಿಕೆಗಳು ಹೇಗಿರಬೇಕು ಅನ್ನುವಂತ ವಿಷಯವನ್ನ ತಂದೆ ಹೇಳ್ತಾರೆ. ಹಾಗೆ ಸತ್ಯವನ್ನ ಹೇಳ್ತಾ ನಿತ್ಯ ದಿನ ಬೋಧಿಸಿ, ಕಿರಿಕಿರಿ ಅನ್ನುವ ರೀತಿ ಹೇಳದೆ ಅಪ್ಪನಿಗೆ ಸಾಟಿ ಬೇರೊಬ್ಬರಿಲ್ಲ, ಯಾಕಂದ್ರೆ ಇಡೀ ಜೀವನವನ್ನ ರೂಪಿಸುವಂತಹ ಸಂಸ್ಕಾರವನ್ನ ನೀಡಿ ಮಕ್ಕಳಿಗೆ ಉತ್ತಮವಾದ ಜೀವನವನ್ನ ರೂಪಿಸುವ ನಿಟ್ಟಿನಲ್ಲಿ ತಂದೆಯ ಜವಾಬ್ದಾರಿ ಮಹತ್ತರವಾದದ್ದು. ಅಂತಹ ತಂದೆಗೆ ಮತ್ತೊಬ್ಬರು ಸರಿಸಾಟಿ ಯಾರಿಲ್ಲ, ತಂದೆಗೆ ತಂದೆಯೇ ಸರಿಸಾಟಿ ಎನ್ನುವಂತ ನಿಟ್ಟಿನಲ್ಲಿರುವಂತ ಕವಿತೆ ಇಲ್ಲಿ ಬರೆದಿದ್ದಾರೆ. ಹಾಗೆ ಮಕ್ಕಳ ದಿನಾಚರಣೆ ಮಕ್ಕಳಿಗೆ ಸಂಭ್ರಮ ಸಂತಸವನ್ನ ತರುವಂತಹ ಮಕ್ಕಳ ದಿನಾಚರಣೆ ಕುರಿತಾಗಿರುವಂತ ಒಂದು ಕವಿತೆ. ಚಾಚಾ ನೆಹರು ಮಕ್ಕಳ ನೆಹರು, ಚಿಲಿಪಿಲಿ ಚಿನ್ನರ ಪ್ರೀತಿಯ ನೆಹರು, ಮಕ್ಕಳ ಕರೆದು ಅಕ್ಕರೆಯಿಂದಲೇ ತಬ್ಬುತ್ತಲಿದ್ದ ಮುದ್ದಿನ ನೆಹರು, ಪುಟಾಣಿ ಜೊತೆಯಲ್ಲಿ ಪುಟಾಣಿಯಾಗುತ್ತಾ ತನ್ನನ್ನೇ ಮರೆತೆಯ ನೆಹರು, ಗಾಂಧಿ ತಾತಗೆ ಬೆನ್ನೆಲುಬಾಗಿ ಸ್ವಾತಂತ್ರ್ಯ ಸವಿ ಉಣಿಸಿಹರು, ದೇಶವ ಕಟ್ಟಿದ ಶ್ರೇಷ್ಠರ ಜೊತೆಗೆ ಇವರು ಒಬ್ಬರು ಹಾಗಿಯರು, ಕಟ್ಟುನಿಟ್ಟಿನ ಶಿಸ್ತು ಸಂಯಮ ದೇಶವನ್ನಾಳಿದ ಗಟ್ಟಿಗರು, ಪ್ರಜೆಗಳ ಕಷ್ಟಕ್ಕೆ ತಾನು ಮರುಗುತ್ತ ಜನಮನ ಗೆದ್ದ ನಾಯಕರು, ಜಾತಿ ಮತ ಭೇದವೆನಿಸದೆ ಮಕ್ಕಳೇ ದೇವರು ಎಂದವರು, ನವೆಂಬರ್ ತಿಂಗಳ 14ರ ದಿನವು ಮಕ್ಕಳ ದಿನವೆಂದು ಸಾರಿದರು. ಭಾರತ ದೇಶದ ಸ್ವಾತಂತ್ರ್ಯ ಹೋರಾಟಗಾರರಾಗಿ ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿರುವಂತಹ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಹುಟ್ಟುಹಬ್ಬವನ್ನ ನಾವು ಮಕ್ಕಳ ದಿನಾಚರಣೆ ಅಂತ ಆಚರಿಸ್ತೀವಿ. ಆದ್ರೆ ಮಕ್ಕಳ ಜೊತೆಗೆ ಅವರು ಯಾವ ರೀತಿ ಒಡನಾಟ ಹೊಂದಿದ್ದರು, ಮಕ್ಕಳ ಜೊತೆಗೆ ಮಕ್ಕಳಾಗಿ ಮಕ್ಕಳ ಶ್ರೇಯೋಭಿವೃದ್ಧಿಗಾಗಿ ಇಂದಿನ ಮಕ್ಕಳೇ ನಾಳಿನ ನಾಡ ಪ್ರಜೆಗಳು ನಾಗರಿಕರು ಅಂತೇಳಿ ಮಕ್ಕಳನ್ನ ತುಂಬಾ ಪ್ರೀತಿಯಿಂದ ನೋಡ್ತಾ ಮಕ್ಕಳ ಬಗ್ಗೆ ಅಪಾರವಾದ ಕಾಳಜಿಯನ್ನು ಹೊಂದಿರುವಂತಹ ನೆಹರು ಅವರ ಕುರಿತಾಗಿರುವಂತ ಈ ಕವಿತೆಯಲ್ಲಿ ಮಕ್ಕಳ ಜೊತೆಯಾಗಿ ಮಕ್ಕಳಾಗಿದ್ದು, ಹಾಗೆ ಮಹತ್ತರವಾದ ವಿಷಯಗಳನ್ನ ಅರಿತವರಾಗಿ ಇಡೀ ಭಾರತ ದೇಶದ ಪ್ರಧಾನ ಮಂತ್ರಿಗಳಾಗಿ ನಾಡನ್ನ ನಡೆಸಿದಂತ ಗಟ್ಟಿಗರು, ಪ್ರಜೆಗಳ ಕಷ್ಟಕ್ಕೆ ಸ್ಪಂದಿಸಿ ತಾನು ಮರುಗುತ್ತಾ ಜನಮನ ಗೆದ್ದಂಥವರು, ಜಾತಿ ಮತ ಪಂಥವನ್ನ ಮೀರಿ ಎಲ್ಲರ ವಿಶ್ವಾಸವನ್ನ ಗಳಿಸಿ ಭಾರತವನ್ನ ಪ್ರಗತಿಯತ್ತ ಸಾಗಿದಂತ ಪ್ರಧಾನಮಂತ್ರಿಗಳು ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಮಕ್ಕಳ ದಿನಾಚರಣೆಯನ್ನಾಗಿ ಮಾಡಿದಂತಹ ಅವತ್ತಿನ ದಿನ ಮಕ್ಕಳ ದಿನಾಚರಣೆ ಜಾರಿಗೆ ಬಂದಂತ ವಿಷಯವನ್ನ ಈ ಕುರಿತು ಕವಿತೆಯಲ್ಲಿ ಹೇಳುವಂತ ಪ್ರಯತ್ನ ಮಾಡಿದ್ದಾರೆ. ಇನ್ನು ಚುರುಮುರಿ ರಾಮಪ್ಪ, ಮಕ್ಕಳಿಗೆ ತಿನಿಸುಗಳಂದ್ರೆ ತುಂಬಾ ಇಷ್ಟ. ಅಂತಹ ತಿನಿಸಿನಲ್ಲಿ ಚುರುಮುರಿ ರಾಮಪ್ಪ ಅನ್ನುವಂಥದ್ದು. ಚುರುಮುರಿ ಚುರುಮುರಿ ಎನ್ನುತ್ತ ಬಂದನು ಎಂದಿನಂತೆ ರಾಮಪ್ಪ, ಇಲ್ಲಿಗೆ ಬಾರು ಚುರುಮುರಿ ತಾರು ಕೂಗಿದನು ನನ್ನಪ್ಪ. ಚುರುಮುರಿ ಚೀಲವು ಭಾರವೇ ಇತ್ತು, ಒತ್ತೆಯ ಹುಡುಗಗೆ ಎಳೆವಯಸ್ಸು, ಅಯ್ಯೋ ಪಾಪ ಇನ್ನು ಚಿಕ್ಕವ ಎನಿಸಿತಪ್ಪನ ಹೃದಯವು ಮನಸ್ಸು. ಅಮ್ಮನ ಕರೆದ ಊಟವ ಬಡಿಸಿ ಹೊಟ್ಟೆಯು ತುಂಬಿತು ಹುಡುಗನಿಗೆ, ಹತ್ತಿರ ಕೂರಿಸಿ ಕರುಣೆಯ ತೋರಲು ಒಳೆಯಿತು ಅಪ್ಪನ ಮನದೊಳಗೆ. ಶಾಲೆಗೆ ಹೋಗಿ ವಿದ್ಯೆಯ ಕಲಿನಿ ಬುದ್ಧಿವಂತನೇ ಆಗಿರುವೆ, ಶಾಲೆಯ ಖರ್ಚು ವೆಚ್ಚವೆಲ್ಲ ನಾನೇ ಮುಂದಕ್ಕೆ ಕೊಡುತ್ತಲಿರುವೆ. ಅಚ್ಚರಿಯಿಂದಲೇ ಕಣ್ಣದು ಅರಳಿತು, ಬಾಗಿದ ಕಾಲಿಗೆ ಎರಗಿದನು, ಗಂಟಲು ಕಟ್ಟಿ ಮಾತೆ ಹೊರಡದು ಧನ್ಯತೆ ಭಾವ ತೋರಿದನು.
ಸಾರ್ಥಕವಾಯಿತು ಸತ್ಕರ್ಮ ಫಲವು ಆನಂದದಿದೆ ಎದೆಬೆರೆದು ಬಡವರ ಗುರುತಿಸಿ ನೆರವನ್ನು ನೀಡಿ ದೇವರ ಸೇವೆಯೇ ಇದು ಹಿರಿಯದು. ಒಂದು ಚುರುಮುರಿ ರಾಮಪ್ಪ ಅನ್ನುವಂತ ಸಣ್ಣ ಹುಡುಗ ಚುರುಮುರಿ ಮಾರ್ಕೊಂತ ಬಂದಾಗ ಅವ್ರ ತಂದೆಗೆ ಚುರುಮುರಿ ತಿನ್ಬೇಕಂತ ಅನಿಸ್ತದೆ, ಕರಿತಾನ. ಆದ್ರೆ ಅವನಿಗೆ ಒಂದು ಕನಿಕರ ಬರುತ್ತೆ, ಯಾಕಂದ್ರೆ ಸಣ್ಣ ವಯಸ್ಸಿಗೆ ಭಾರವಾಗಿರುವಂತ ಚೀರವನ್ನು ಹೊತ್ಕೊಂತ ಚುರುಮುರಿ ಮಾರುವಾತ ಮಾಡುವಂತ ರಾಮಪ್ಪನ ಕಂಡು ಅವನಿಗೆ ಕರಳು ಚುರುಳುಗೆಂದು ತನ್ನ ಹೆಂಡತಿಗೆ ಊಟಕ್ಕೆ ನೀಡು ಅಂತ ಹೇಳ್ತಾನೆ. ಊಟ ಮಾಡುವಂತ ಸಂದರ್ಭದಲ್ಲಿ ಅವನಿಗೆ ಇನ್ನೂ ಕನಿಕರ ಹೆಚ್ಚಾಗಿ ಹೇಳ್ತಾನೆ, ಮಗು ಇನ್ನು ಮುಂದೆ ನೀನು ಶಾಲೆಗೆ ಹೋಗು, ಶಾಲೆಯ ಖರ್ಚು ವೆಚ್ಚಗಳನ್ನೆಲ್ಲ ನಾನೇ ನೋಡ್ಕೊಂತೀನಿ, ನೀನಿನ್ನು ಮುಂದೆ ಶಾಲೆಗೆ ಹೋಗು ಅಂತ ಅಂದಾಗ ಆ ಹುಡುಗನಿಗೆ ತುಂಬಾ ಸಂತೋಷ ಆಗುತ್ತೆ, ಖುಷಿ ಆಗುತ್ತೆ. ಆ ಖುಷಿಯಲ್ಲಿ ಅವನ ಕಾಲಿಗೆ ಬಿದ್ದು ನಮಸ್ಕರಿಸಿರ್ತಾನೆ. ಹಾಗೆ ಅವನು ಅವತ್ತಿನಿಂದ ಕೆಲ್ಸಕ್ಕೆ ಹೋಗದೆ ಶಾಲೆಗೆ ಹೋಗ್ತಾನೆ. ಅಂದ್ರೆ ಒಬ್ಬ ಮನುಷ್ಯ ಮಾನವೀಯತೆಯ ಅಂತಃಕರಣದ ಮನಸ್ಸಿನಿಂದ ಇದ್ದಾಗ ಅವನು ಬಡವರಿಗೆ ಸಹಾಯ ಮಾಡಿ, ಆ ಹುಡುಗನಿಗೆ ಸಹಾಯ ಮಾಡಿ ಜೀವನದ ಸಾರ್ಥಕತೆಯನ್ನ ಪಡೆದುಕೊಂಡ. ಅದು ದೇವರು ಮೆಚ್ಚುವಂತ ಕೆಲಸ. ದೇವರು ಮೆಚ್ಚುವಂತ ಕೆಲಸ ಅಂತಂದ್ರೆ ನಾವು ದಾನ ಧರ್ಮಗಳ ಮಾಡುವ ಮೂಲಕ, ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡುವ ಮೂಲಕ ನಾವು ದೇವರಿಗೆ ಹತ್ರ ಆಗ್ತೀವಿ. ದೇವರು ನಮಗೆ ಇನ್ನೂ ಒಳಿತನ್ನು ಮಾಡ್ತಾನೆ. ಹಾಗಾಗಿ ನಾವು ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡುವಂತ ಗುಣವನ್ನ ನಾವೆಲ್ಲರೂ ಬೆಳೆಸ್ಕೊಳ್ಬೇಕು. ಆಗ ದೇವರು ಸಹ ನಮ್ಮ ಸತ್ಕಾರ್ಯಗಳಿಗೆ ತಕ್ಕದಂತಹ ಪ್ರತಿಫಲವನ್ನ ನೀಡೇ ನೀಡ್ತಾನೆ ಅನ್ನುವಂತ ಆಶಯದೊಂದಿಗೆ ಈ ಕವಿತೆ ರಚನೆಯಾಗಿದೆ. ಹಾಗೆ ಇಲ್ಲಿರುವಂತಹ ಗುಬ್ಬಿ ಹಕ್ಕಿ, ಅಕ್ಕನ ಪ್ರೀತಿ, ಹೂವಾಡಗಿತ್ತಿ, ಚಿತ್ರದುರ್ಗದ ಕಲ್ಲಿನ ಕೋಟೆ, ಕಾಮನ ಬಿಲ್ಲು, ಚಿನ್ನಾರಿ ಪುಟ್ಟ, ಇನ್ನು ಅದ್ಭುತ ನಾಡು ಕನ್ನಡ ನಾಡು, ಬಿರಿದ ಮಲ್ಲಿಗೆ, ನಮ್ಮ ಭಾರತ, ಜೇನಿನ ಕತೆ, ಪ್ರಕೃತಿಯ ಚೆಲುವು ಮುಂತಾದ ಕವಿತೆಗಳು ಸಹ ಸುಂದರವಾದ ಕವಿತೆಗಳಾಗಿವೆ. ಸುಂದರವಾದ ಮುಖಪುಟ ವಿನ್ಯಾಸವನ್ನ ಒಳಗೊಂಡಂತೆ ಸುಂದರವಾದ ಕವಿತೆಗಳನ್ನು ಒಳಗೊಂಡಿರುವಂತ ಈ ಕವನ ಸಂಕಲನವನ್ನ ಸಾಹಿತ್ಯ ಪ್ರೇಮಿಗಳು ಕೊಂಡು ಓದುವ ಮೂಲಕ ಸಾಹಿತ್ಯ ಪರಂಪರೆಯನ್ನ ಸಮೃದ್ಧಗೊಳಿಸಬೇಕು. ಹಾಗೆ ವಿಶೇಷ ಸಂದರ್ಭಗಳಲ್ಲಿ ಮಕ್ಕಳ ಹುಟ್ಟುಹಬ್ಬ, ಶಾಲಾ ವಾರ್ಷಿಕೋತ್ಸವ ಸಂದರ್ಭಗಳಲ್ಲಿ ಮಕ್ಕಳ ಸಾಹಿತ್ಯ ಕೃತಿಗಳನ್ನ ಮಕ್ಕಳಿಗೆ ಬಹುಮಾನ ರೂಪದಲ್ಲಿ ನೀಡುವ ಮೂಲಕ ಮಕ್ಕಳ ಸಾಹಿತ್ಯವನ್ನ ಇನ್ನೂ ಹೆಚ್ಚಿನ ಸಮೃದ್ಧಿಪಡಿಸುವಂತ ನಿಟ್ಟಿನಲ್ಲಿ ಶಿಕ್ಷಕರು ಹಾಗೂ ಪಾಲಕರ ಒಂದು ಸಹಕಾರ ತುಂಬಾ ಅಗತ್ಯ. ಇವತ್ತು ದಿನ 77ನೇ ಸಾಹಿತ್ಯ ಕೃತಿ ನವಿಲಗರಿ ಕೃತಿಯ ಪರಿಚಯದೊಂದಿಗೆ ಇವತ್ತಿನ ಕೃತಿ ಪರಿಚಯ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇನೆ. ನಾಳೆ ಮತ್ತೊಂದು ಸಾಹಿತ್ಯ ಕೃತಿಯೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು.